ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಲೈಫ್ ಸೂಪರ್ಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗಣಿ ಬರ್ತಾ ಇದ್ದಾನೆ. ಗಣಿ ಆಲ್ಸೋ ಕಮಿಂಗ್. ಹಾಯ್ ಜಾಯ್ನಿಂಗ್. ಹಾಯ್. ಈಗ ಟೈಮ್ ಎಷ್ಟಾಗಿದೆ ಫ್ರೆಂಡ್ಸ್? ಇವತ್ತು ನಾವು ಹೋಗ್ತಾ ಇರೋದು ಸಕಲೇಶ್ಪುರದಲ್ಲಿ ಇರುವಂತಹ ಅಗಲಟ್ಟಿ ರಿವರ್ ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ. ಬನ್ನಿ ಫ್ರೆಂಡ್ಸ್, ಹೋಗಿ ಎಂಜಾಯ್ ಮಾಡೋಣ. ರೂಹಿ ಅವರಿದ್ದಾರೆ. ರೂಹಿ ಅವರು ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ರು. ಮಂಜಿತ್ ಅವರು ಇದ್ದಾರೆ. ಆಗಲ್ಲ ಆಗಲ್ಲ ರೂಹಿ, ಆಗಲ್ಲ ರೂಹಿ, ಪ್ಲೀಸ್ ಬಿಡಿ. ಯಾಕೆ ಈ ತರ ಬರುವಂತ ಮಾಡಬೇಡಿ, ನಮ್ಮನ್ನು ಆಗೋದಿಲ್ಲ. ಆಗಲ್ಲ. ಈಗ ತಾನೇ ನಾವು ಅಗಲಟ್ಟಿ ರೆಸಾರ್ಟ್ಗೆ ಬಂದು ರೀಚ್ ಆದ್ವಿ. ಒಂದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಏನ ನಿನ್ನ ಹೆಸರು? ರೂಹಿ ನೋಡಿ, ಇವ್ರ ಹೆಸರು ರೂಹಿ ತಾಜ್ ಅಂತ. ಇವರೇ ಆರ್ಗನೈಸರು. ತುಂಬಾ ಕಷ್ಟ ಬಿದ್ದು ಬರ್ತಾ ಇದ್ದಾರೆ. ಅದೇನ್ ಕಷ್ಟ ಬಿದ್ದು, ಅದೇನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಕಷ್ಟ ಏನ್ ಬಿದ್ದಿದ್ದಾರೆ? ತಿರುಪ್ತಿ ಬೆಟ್ಟ ಹತ್ತ ಹೋಗು ಇಷ್ಟು ಕಷ್ಟ ಬಿದ್ದಿರಲ್ಲ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ಲೈಫ್ ಸೂಪರ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಅಗಲಟ್ಟಿ ರೆಸಾರ್ಟಲ್ಲಿ ಬಂದು ಫ್ರೆಶ್ ಆಗಿ ಈಗ ಟಿಫನ್ ಮಾಡೋಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ ಫ್ರೆಂಡ್ಸ್. ನೋಡಿ ಬ್ರೇಕ್ಫಾಸ್ಟ್ ಏನೇನಿದೆ ಅಂದ್ಬಿಟ್ಟು ವಡೆ ಇದೆ. ಏನಂತಾರೆ ಇದನ್ನು? ಪಡ್ಡುನ? ಪಡ್ಡು ಇಡ್ಲಿ. ಪಡ್ಡು ಅಲ್ಲ, ಅದು ಚಟ್ನಿ, ಸಾಂಬಾರ್, ಟೊಮೆಟೊ ಬಾತ್, ರೈಸ್ ಬಾತ್ ಇದೆ, ಪಾಯಸ ಇದೆ, ಈಗ ಕಾಫಿ ಟೀ ಇದೆ. ಬ್ರೇಕ್ಫಾಸ್ಟ್ಗೆ ಇಷ್ಟೇ. ಬಟ್ ಎಲ್ಲರೂ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಸಾರ್ಟ್ 200 ಮೀಟರ್ಸ್ ದೂರದಲ್ಲಿ ಸ್ವಿಮ್ಮಿಂಗ್ ಪೂಲು, ರೋಪ್ ಗೇಮ್ಸ್ ಆ್ಯಂಡ್ ಬೋಟಿಂಗ್ ಮತ್ತು ಮಡ್ ವಾಲಿಬಾಲ್ ಇದೆಲ್ಲ ಆ್ಯಕ್ಟಿವಿಟೀಸು ಇದೆ. ಅಲ್ಲಿ ಈಗ ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ರೋಪ್ ವೇ ಗೇಮ್ ಅಂತೂ ಆಸಮ್, ಸೂಪರ್ ಆಗಿತ್ತು. ಎಲ್ಲರೂ ಏನಿಲ್ಲ ಅಂದರೂ ಒಂದು 10 ಟೈಮ್ಸ್ ಆಡಿದ್ದಾರೆ. ಇಲ್ಲಿ ಬಂದವರು ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಹಲೋ ಫ್ರೆಂಡ್ಸ್, ನೋಡಿ ಈಗ ನಾವು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನಿದೆ ಹೆಸರು? ಆಲ್ಪುರಿ ಅಂತ. ಆಲ್ಪುರಿ. ಇದು ಡ್ರೈ ಫ್ರೂಟ್ಸ್ ಲಿಕ್ವಿಡ್. ಓಕೆ. ಅಕ್ಕಿ ರೋಟಿ, ಹೋಮ್ ಮೇಡ್ ಗೀ. ಇದು ಟೊಮೆಟೊ ಚಟ್ನಿ, ಆನಿಯನ್ ಚಟ್ನಿ, ಟೊಮೆಟೊ ಚಟ್ನಿ ಅಲ್ಲ. ರೈತಾ, ದೇಸಿ ರೈತಾ. ಇದು ಜಾಕ್ ಫ್ರೂಟ್ ಪಲ್ಯ. ನೈಸ್. ಕೆಸರಿನ ಸೊಪ್ಪು. ಅಲ್ಲ, ಕೆಸರಿನ ಸೊಪ್ಪು, ಹೆಸರು ಕಾಳಲ್ಲ ಅದು. ಕೆಸುವಿನ ಸೊಪ್ಪು. ಆಮೇಲೆ ಗೂಗಲ್ ನೋಡ್ಕೊಳ್ಳಿ. ಫ್ರೈಡ್ ರೈಸ್, ವೈಟ್ ರೈಸ್, ಸಾಂಬಾರ್, ರಸಂ, ಕರ್ಡು, ಬಜ್ಜಿ. ನಾನ್ ವೆಜ್ ಲವರ್ಸ್. ಇದು ನಾನ್ ವೆಜ್ ಅವ್ರಿಗೆ. ಪೀಸ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಅವರು ಬರೋದಿಲ್ಲ. ಚಿಕನ್ ನೋಡಿ ತಿನ್ಬಿಟ್ಟು ಹೆಂಗೆ ಬೇಳು ಚೀರ್ತಾ ಇದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ. ಹಂಗಾದ್ರೆ ತಿನ್ನಕ್ ಮುಂಚೆ ಫ್ರೆಂಡ್ಸ್, ಇವರು
ನರೇಂದ್ರ ಅಂದ್ಬಿಟ್ಟು ಎಲ್ಲ ನಮ್ಮ ಕೊಲೀಗ್ಸು. ಇವರು ರೋಹಿತ್ ತಾಜ್. ತಾಜ್ ಅಂದ್ರೆ ಗೊತ್ತಲ್ವಾ? ತಾಜ್ ಮಹಲ್, ಮುಮ್ತಾಜ್ ಅಲ್ಲ, ಬರೀ ರೋಹಿತ್ ತಾಜ್ ಅಂತ. ಇವರು ಇಲ್ಲಿನ ಗಣೇಶ್ ಅಂದ್ಬಿಟ್ಟು. ನಾವು ಊಟ ಮಾಡಿಕೊಂಡು ಮತ್ತೆ ನಾವು ಬೋಟಿಂಗು ಮತ್ತು ರೈನ್ ಡ್ಯಾನ್ಸು ಅದೆಲ್ಲ ಇತ್ತು. ಓವರ್ಲೋಡ್ ಆಗಿದೆ ಈಗ. ಓವರ್ಲೋಡ್. ಕೊರೋನಾ ಟೈಮಲ್ಲಿ ನಾವು ಇದನ್ನೇ ಕುಡಿತಾ ಇದ್ವಿ ಮನೇಲಿ. ಅಮ್ಮ ಇದನ್ನೇ ಕೊಡ್ತಾ ಇದ್ರು. ರೂಯಿ ಅವ್ರಿಗೆ ಕೊರೋನಾ ಬಂದಾಗ ಇದನ್ನೇ 2 months ಕುಡಿದು ಅವರು ಕೊರೋನಾನ ಸರಿ ಮಾಡ್ತಾರೆ. ನಾವು ಮತ್ತೆ ರೀ ಎಂಟ್ರಿ ದೇವರಾಜ. ಇಲ್ಲ ಅಂತ ಹೇಳ್ದ ನಮ್ದು. ಫ್ರೆಂಡ್ಸ್, ಇಲ್ಲಿ ಡಿ ಜೆನೂ ಇದೆ. ಸೂಪರಾಗಿ ಎಂಜಾಯ್ ಮಾಡ್ಬೋದು. ರೆಸಾರ್ಟ್ ಯಾವ ಥರ ಇತ್ತು ಮತ್ತು ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ. ಪ್ಲೀಸ್ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನಮ್ಮ ಲೈಫ್ ಸೂಪರ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಸಾಟರ್ಡೆ ನೈಟು ರೆಸಾರ್ಟಲ್ಲೇ ಸ್ಟೇ ಮಾಡಿದ್ವಿ. ಈಗ ಸಂಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ಮಂಜರಾಬಾದ್ ಫೋರ್ಟ್ ನೋಡೋದಕ್ಕೆ. ಅದು ನೋಡಿಕೊಂಡು ಹಾಗೆ ನಾವು ಬೆಂಗಳೂರು ಕಡೆಗೆ ನಾವು ನಮ್ಮ ಪ್ರಯಾಣನ ಬೆಳೆಸ್ತೀವಿ. ಬಾಯ್ 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 ಬಾಯ್. ಹಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಒಂದು ವಿಷಯ ಹೇಳಬೇಕು. ಅದು ಏನಾಯ್ತಂತ ಗೊತ್ತಿಲ್ಲ. ನಾನು ಮಾಡಿದ ವೀಡಿಯೋ ಶೂಟ್ ಎಲ್ಲನೂ ಮ್ಯೂಟ್ ಆಗಿಬಿಟ್ಟಿತ್ತು. ಇದೂ ಒಂಥರ ನನಗೆ ಲೆಸನ್ನೇ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ ಈ ಕೋಟೆಯ ಇತಿಹಾಸವನ್ನು ತಿಳ್ಕೊಬರೋಣ. ಈ ಮಂಜರಾಬಾದ್ ಫೋರ್ಟ್ ಕೋಟೆ ಏನಂತಾರೆ, ಇದನ್ನ ಬಿಲ್ಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ 1792ನೇ ಇಸ್ವಿನಲ್ಲಿ. ಈ ಕೋಟೆ ಇರೋದು ಸಕಲೇಶ್ಪುರದ ಮೇನ್ ಟೌನಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ. ಹಾಗೆ ಬ್ಯಾಂಗ್ಳೂರು ಮತ್ತು ಮ್ಯಾಂಗ್ಳೂರು ರೂಟಲ್ಲಿ ಈ ಕೋಟೆ ಬರುತ್ತೆ. ಈ ಕೋಟೆ ನೋಡೋಕ್ಕೆ ನೀವು ಅರೌಂಡ್ 1 ಕಿಲೋಮೀಟರ್ಸು ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ಮೇಲೆ ಹೋಗ್ಬೇಕಾಗುತ್ತೆ. ಹಾಗೆ ನೀವು ಈ ಫೋರ್ಟ್ ಮೇಲಿಂದ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಅದೇ ರೀತಿ ನೀವು ಈ ಫೋರ್ಟ್ ಮೇಲ್ಗಡೆಯಿಂದ ಅರೇಬಿಯನ್ ಸೀ ಕೂಡ ನೋಡ್ಬೋದು.
ಇದರ ವಿಶೇಷತೆ ಏನು ಅಂದರೆ ಈ ಫೋರ್ಟ್ನ ನೀವು ಒಂದು ಡ್ರೋನ್ ವ್ಯೂನಲ್ಲೋ ಇಲ್ಲ ಒಂದು ಏರಿಯಲ್ ವ್ಯೂನಲ್ಲೋ ನೋಡಿದ್ರೆ ಇದು ನಿಮಗೆ ಸ್ಟಾರ್ ಶೇಪಲ್ಲಿ ಕಾಣುತ್ತೆ ನೋಡಿ ಈ ಥರ. ಟಿಪ್ಪು ಸುಲ್ತಾನು ಫ್ರೆಂಚ್ ಇಂಜಿನಿಯರ್ಸ್ನ ಹೆಲ್ಪ್ ತಗೊಂಡು ಈ ಫೋರ್ಟ್ನ ಕಟ್ಟಿರೋದು. ಈ ಫೋರ್ಟ್ಗೆ ಮಂಜರಾಬಾದ್ ಫೋರ್ಟ್ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ ಟಿಪ್ಪು ಸುಲ್ತಾನ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದ್ಸರಿ ಬಂದು ಈ ಫೋರ್ಟ್ನ ನೋಡ್ತಾರೆ. ಆಗ ಸುತ್ತಮುತ್ತಲು ಫುಲ್ಲು ಮಂಜು ತುಂಬಿಕೊಂಡಿರುತ್ತೆ. ಆಗ ಇದಕ್ಕೆ ಟಿಪ್ಪು ಮಂಜರಾಬಾದ್ ಫೋರ್ಟ್ ಅಂತ ಹೆಸರು ಇಡೋದು. ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಈ ಜರ್ನಿ ಮುಗೀತಾ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.